ಇದೆ. ಇನ್ನು ದಸರಾದಲ್ಲಿ ಕಂಬಳವನ್ನ ಸೇರಿಸುವಂತ ಅಗತ್ಯ ಇಲ್ಲ, ಸಾಂಪ್ರದಾಯಿಕ ದಸರಾಗೆ ಧಕ್ಕೆ ಮಾಡುವಂತ ಪ್ರಯತ್ನಗಳು ಬೇಡ ಅಂತೇಳಿ ಎಕ್ಸ್ ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಕಂಬಳ ಕರಾವಳಿ ಭಾಗದ ಸಾಂಸ್ಕೃತಿಕ ಶ್ರೇಷ್ಠತೆ ಮತ್ತೆ ನಂಬಿಕೆ, ದೈವಿಕ ಹಿನ್ನೆಲೆಯ ಆ ಪರಂಪರೆಗೆ ಧಕ್ಕೆಯನ್ನ ಮಾಡಬಾರದು. ಮೈಸೂರು ಕರಾವಳಿ ಜನರ ಭಾವನೆಗಳಿಗೆ ಘಾಸಿ ಮಾಡೋದು ಬೇಡ ಅಂಥೇಳಿ ಮೈಸೂರಿನಲ್ಲಿ ದಸರಾ ಸಂದರ್ಭದಲ್ಲಿ ಕಂಬಳಕ್ಕೆ ಕುಮಾರಸ್ವಾಮಿ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ದಸರಾದಲ್ಲಿ ಕಂಬಳದ ಅಗತ್ಯತೆ ಇಲ್ಲ, ಕರಾವಳಿ ಭಾಗದವರು ಮನಸ್ಸಿಗೆ ಘಾಸಿ ಮಾಡ್ಕೊಳ್ಬಾರ್ದು. ಮೈಸೂರು ಭಾಗದಲ್ಲೂ ಕೂಡ ಈಗ ದಸರಾ ಒಂದು ವಿಶೇಷ ಆಕರ್ಷಣೆ ಹೌದು. ಸೊ ಈ ಸತಿ ಒಂದು ವಿಶೇಷ ಆಡಪ್ ಆಗಿ ಈ ಕಂಬಳ ಮಾಡೋದು ಬೇಡ, ಅದರ ಅಗತ್ಯ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಕಳೆದ 2 ವಾರದಿಂದ ಕಂಬಳ ವಿಷಯವಾಗಿ ದಸರಾದಲ್ಲಿ ಕಂಬಳ ಈ ಸತಿ ವಿಶೇಷ ಆಕರ್ಷಣೆಯಾಗಿ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಕ್ ಮುಂದಾಗಿದೆ. ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಎಕರೆಗಟ್ಟಲೆ ಜಾಗ ಬೇಕು, ಮರ ಕಡಿಬೇಕು, ಇಂಥದ್ದು ಬೇಡ, ಕರಾವಳಿ ಭಾಗದಲ್ಲೇ ಅದನ್ನ ಮಾಡಿ ಗ್ರ್ಯಾಂಡ್ ಆಗಿ ಅಂತ ಹೇಳಿ. ಈಗ ರಾಜಕೀಯ ಜಟಾಪಟಿ ಈ ವಿಷಯವಾಗಿ ಹೆಂಗ್ ನಡೀತಾ ಇದೆ ಕಾರ್ತಿಕ್? ಶರ್ಮಿತಾ ಶೆಟ್ಟಿ, ದಸರಾ ಆಚರಣೆಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಸಭೆ ನಿನ್ನೆ ಆಯಿತು. ಆ ಒಂದು ಕಮಿಟಿಯ ಸಭೆಯಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಂತೆ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಈ ಒಂದು ಕಂಬಳವನ್ನ ದಸರಾದಲ್ಲಿ ಸೇರಿಸೋದು ಬೇಡ ಅನ್ನುವಂಥ ಅಭಿಪ್ರಾಯವನ್ನ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ. ಅದೇ ಒಂದು ಅಭಿಪ್ರಾಯಕ್ಕೆ ಅವರು ಸಭೆ ಮುಗಿಯುವವರೆಗೂ ಕೂಡ ನಿಲ್ತಾರೆ. ಅದಾದ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿಯೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಂಬಳ ಬೇಕಾ ಬೇಡವಾ ಅಥವಾ ಕಂಬಳವನ್ನ ನಾವು ಈ ಬಾರಿಯ ದಸರಾದಲ್ಲಿ ಆಚರಿಸ್ತೇವ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಡೋದಿಲ್ಲ. ಅಂದ್ರೆ ಕಂಬಳ ಈ ಬಾರಿಯ ದಸರಾದಲ್ಲಿ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಕಂಬಳ ಅದು ಕರಾವಳಿಯ ಕಲೆ ಆಗಿರುವಂತಹ ಕಾರಣಕ್ಕಾಗಿ ಕರಾವಳಿಯ ಭಾಗದಲ್ಲಿ ಅದನ್ನ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಟ್ಟು ಆಚರಣೆಯನ್ನು ಮಾಡಲಿ, ಆದ್ರೆ ದಸರಾದ ಮೂಲ ವೈಭವಕ್ಕೆ ಮೂಲ ಸಂಸ್ಕೃತಿಗೆ ಧಕ್ಕೆ ಆಗುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಆಚರಣೆಗಳನ್ನ ದಸರಾದಲ್ಲಿ ಸೇರಿಸಬಾರದು ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯಗಳನ್ನು ಹೇರ್ತಾ ಇದ್ದಾರೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ಯದುವೀರ್ ಒಡೆಯರ್ ಅವರು ನಿನ್ನೆ ಏನು ಈ ಒಂದು ಸಭೆಯಲ್ಲಿ ಅವರು ಅಭಿಪ್ರಾಯವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ, ಆದ್ರೆ ಸರ್ಕಾರವಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸರ್ಕಾರ ಈ ಒಂದು ಕಂಬಳವನ್ನ ದಸರಾ ಆಚರಣೆಯ ವೇಳೆ ಅಲ್ಲಿ ಆಯೋಜನೆ ಮಾಡೋದಕ್ಕೆ ಉತ್ಸುಕವಾಗಿದೆ. ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲವನ್ನು ಹೊಂದಿದ್ದಾರೆ. ಆದ್ರೆ ಈಗಾಗಲೇ ವಿರೋಧ ವ್ಯಕ್ತಪಡಿಸುತ್ತಿರುವಂತವರು ಮೂಲ ದಸರಾಕ್ಕೆ ಇದು ಎಲ್ಲೋ ಒಂದ್ ಕಡೆ ಅಂದ್ರೆ ಮೂಲ ದಸರಾದ ವೈಭವ ಏನಿತ್ತು ಅದನ್ನ ಹಾಳು ಮಾಡುತ್ತೆ, ಈ ರೀತಿಯಾಗಿ ಬೇರೆ ಬೇರೆ ಸಂಸ್ಕೃತಿಯನ್ನ ಹೇರುವಂತ ಕೆಲಸಗಳನ್ನು ಮಾಡಬಾರದು, ಅದು ಕರಾವಳಿ ಭಾಗಕ್ಕೆ ಸೀಮಿತವಾಗಿರುವಂತಹ ಕಂಬಳವನ್ನ ಯಾವುದೇ ಕಾರಣಕ್ಕೂ ದಸರಾದಲ್ಲಿ ಆಯೋಜನೆ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ಅಲ್ಲಿನ ಸಂಸದರು ಸೇರಿದಂತೆ ಬೇರೆ ಬೇರೆ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಅವರು ಒಂದಿಷ್ಟು ಅಭಿಪ್ರಾಯವನ್ನು ಹಂಚಿಕೊಂಡಿರ್ತಕ್ಕಂಥದ್ದು, ಕರಾವಳಿ ಭಾಗಕ್ಕೆ ಸೀಮಿತವಾಗಿ ಇರುವಂತಹ ಕಂಬಳವನ್ನ ಯಾವುದೇ ಕಾರಣಕ್ಕೂ ಮೈಸೂರು ದಸರಾದಲ್ಲಿ ಮಾಡಲೇಬಾರದು, ಇದು ಮೈಸೂರು ದಸರಾದ ಗತವೈಭವಕ್ಕೂ ಕೂಡ ಧಕ್ಕೆ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕಂಬಳವನ್ನ ಈ ಬಾರಿಯ ದಸರಾದಲ್ಲಿ ಆಯೋಜನೆ ಮಾಡ್ತಾರಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಏನು ಚರ್ಚೆ ನಡೀತಾ ಇದೆ, ಈ ಒಂದು ಚರ್ಚೆಯ ನಡುವೆ ಈಗಾಗಲೇ ಕಂಬಳ ಸಮಿತಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅಂತಲೂ ಕೂಡ ಹೇಳಲಾಗ್ತದೆ. ನಿನ್ನೆ ಕಂಬಳ ಸಮಿತಿಯು ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅನ್ನುವಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆಯೂ ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಕಂಬಳವನ್ನ ಆಯೋಜನೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರಾಗಿರುವಂತಹ ಅಶೋಕ್ ರೈ ಸೇರಿದಂತೆ ಕಂಬಳ ಸಮಿತಿ ಪಟ್ಟನ್ನು ಹಿಡಿದಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲವನ್ನು ಹೊಂದಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಸೇರಿದಂತೆ ಅಲ್ಲಿ ಮೈಸೂರು ಭಾಗದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮೂಲ ದಸರಾಕ್ಕೆ ಧಕ್ಕೆಯನ್ನ ತರುವಂತಹ ರೀತಿಯಲ್ಲಿ ಕಂಬಳವನ್ನು ಆಯೋಜನೆ ಮಾಡಬಾರದು ಅನ್ನುವಂಥ ರೀತಿಯಲ್ಲಿ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ. ಮತ್ತಷ್ಟು ಸುದ್ದಿಯನ್ನು